ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮುಟ್ಟೆ ಮಸಾಲ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ತುಂಬ ಈಸಿ, ತುಂಬ ಟೇಸ್ಟಿ, ಬೇಗ ಚಪಾತಿ ರೈಸ್ಗೆಲ್ಲ ಮಾಡ್ಕೊಳ್ಳೋಂಥ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಒಂದು ಪ್ಯಾನ್ ತಗೊಳ್ಳಿ, ಎಣ್ಣೆ, ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡರ್, ಅರಿಶಿನ ಎಲ್ಲ ಹಾಕೊಂಡು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ ಇದು ನಾವು ಬಾಯ್ಲ್ ಮಾಡಿರ್ತಿರೋಂಥ ಎಗ್ ಏನು ಮಾಡೋಣ, ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಫ್ ಕಟ್ ಮಾಡಿಕೊಂಡು ಪ್ಯಾನಲ್ಲಿ ಇಡೋಣ, ಎಲ್ಲ ಫ್ರೈ ಆಗಬೇಕಲ್ಲ ಚೆನ್ನಾಗಿ. ಸೊ ಹಾಗಾಗಿ ಹಾಫ್ ಕಟ್ ಮಾಡ್ಕೊಂಡಿರೋ ಬಾಯ್ಲ್ಡ್ ಎಗ್ ಹಾಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಉಪ್ಪು ಖಾರ ಎಲ್ಲ ನೀಟಾಗಿ ಅದಕ್ಕೆ ತಾಗಬೇಕಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೀಗಾಗಬೇಕು. ಇವಾಗ ಅದೆಲ್ಲ ಮೊಟ್ಟೆ ತೆಗೆದಿಟ್ಕೊಂಡ್ವಿ. ಈಗ ಸ್ವಲ್ಪ ಮತ್ತೆ ಆಯಿಲ್ ಹಾಕೊಳ್ಳೋದು, ಒಂದು 2 to 3 ಆನಿಯನ್ ಸಣ್ಣಗೆ ಹೆಚ್ಚಿರೋದು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ. ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ವಾಸನೆ ಎಲ್ಲ ಹೋಗಿರ್ಬೇಕಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕೋಬೇಕು. ನೋಡಿ ಈಗ ಈರುಳ್ಳಿ ಹೇಗಾಗಿದೆ ಅಂತ. ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಈರುಳ್ಳಿ ಜೊತೆನೆ ಮತ್ತೆ ಸ್ವಲ್ಪ ಫ್ರೈ ಮಾಡೋಣ. ಧನಿಯಾ ಪೌಡರ್ ಒಂದು ಸ್ವಲ್ಪ ಹಾಕಿ ಎಲ್ಲ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೋಣ. ನಿಮ್ಮ ಹತ್ರ ಸೋಯಾ ಸಾಸ್ ಆಪ್ಷನಲ್ ಇದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬೇಡ. ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಡ ಅಂದ್ರೂ ನಡೆಯುತ್ತೆ, ಹಾಗೇನಿಲ್ಲ. ನಾ ಹಾಕಿದ್ದೀನಿ ಈಗ ಸ್ವಲ್ಪ ಸೋಯಾ ಸಾಸು. ಈಗ ಸ್ವಲ್ಪ 2 ಟೊಮ್ಯಾಟೊ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದನ್ನ. ಟೊಮ್ಯಾಟೊ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ. ಸೊ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಎಲ್ಲ ಮಿಕ್ಸ್ ಆಯ್ತು ಎಲ್ಲ ನೀರು ಹಾಕಿ ಸ್ವಲ್ಪ ಕುದಿಸೋಣ. ನೋಡಿ ಹೇಗಾಗ್ತದೆ ಅಂತ. ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಂಡಿದ್ದ ಮೇಲೆ ಟೊಮ್ಯಾಟೊ ಸ್ಮೆಲ್ ಎಲ್ಲ ಹೋಗಿರುತ್ತೆ. ನೀವು ಬೇಕಾದ್ರೆ ಎಗ್ಗನ್ನ ಇದರಲ್ಲಿ ಹಾಫ್ ಆದ್ರೂ ಹಾಕ್ಬೋದು ಈ ಮಸಾಲೆಗೆ. ಬೇಡ ಸಣ್ಣ ಸಣ್ಣ ಸ್ವಲ್ಪ ಕಟ್ ಪೀಸ್ ಅಂತ ಆದ್ರೂ ಹಾಕ್ಬೋದು. ನಾ ಇದ್ರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ನ. ಸೊ ನಾ ಹಿಂಗೆ ಹಾಕಿದ್ದೀನಿ, ನಿಮ್ ಇಷ್ಟ. ಹಾಫ್ ಆದ್ರೂ ಹಾಕ್ಬೋದು, ಇಲ್ಲ ಸ್ಮಾಲ್ ಪೀಸಸ್ ಆದ್ರೂ ಹಾಕ್ಬೋದು. ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು ಇದನ್ನ. ಚೆನ್ನಾಗಿ ಕುದಿಸಿ ಒಂದು 2 ನಿಮಿಷ ಬಾಯ್ಲ್ಡ್ ಎಗ್ ಹಾಕಾದ್ಮೇಲೆ ಸ್ವಲ್ಪ 2 ನಿಮಿಷ ಕುದಿಸಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ನಮ್ಮ ಮೊಟ್ಟೆ ರೆಸಿಪಿ ಹೇಗಾಗಿದೆ ನೋಡ್ತಾ ಇದ್ದೀರಾ ನೀವೇ. ಮಸಾಲ ಇದು ಚಪಾತಿ ರೈಸ್ ಜೊತೆ ಎಲ್ಲ ಆಗುತ್ತೆ. ಚೆನ್ನಾಗಿ ಕುದಿದೆ ಇದರೆಲ್ಲ ಜೊತೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಚೆನ್ನಾಗಾಗಿದೆ ಅಂತ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.